ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಥವಾ PCOS ಬಗ್ಗೆ ಮಾತಾಡೋಣ. ಇದು ಹುಡುಗಿಯರಲ್ಲಿ ಇಡೀ ಜೀವನ ಪರಿಣಾಮ ಬೀಳಬಹುದು. ಅದಕ್ಕಾಗಿ ಇದರ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳೋಣ. PCOS ಅಂದರೆ ಏನು? PCOS ಎಂಬುದು ನಿಮ್ಮ ದೇಹವನ್ನು ಬೇರೆ ರೀತಿಯಲ್ಲಿ ವರ್ತಿಸುವಂತೆ ಮಾಡುವ ಸ್ಥಿತಿ. ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ ಮತ್ತು ಇದು ಬಹಳ ಕಾಮನ್ ಆಗಿದೆ. PCOS ಬಹಳಷ್ಟು ಕಾರಣಗಳಿಂದ ಆಗಬಹುದು. ಯಾವುದೆಂದರೆ ಜೀನ್ಸ್, ಅದು ನಿಮ್ಮ ತಂದೆ ತಾಯಿಯಿಂದನೇ ಸಿಗುತ್ತದೆ, ಹಾರ್ಮೋನ್ಸ್ ಮತ್ತು ನಿಮ್ಮ ಬದುಕಿನ ರೀತಿ. PCOS ಭಿನ್ನ ಭಿನ್ನ ರೀತಿಯಲ್ಲಿ ಕಾಣಿಸಿಕೊಳ್ಳಬಹುದು. ಉದಾಹರಣೆಗೆ, ಮೊದಲನೇದಾಗಿ ಪೀರಿಯಡ್ಸ್. ನಿಮ್ಮ ಸೈಕಲ್ಸ್ ತುಂಬ ಇರ್ರೆಗ್ಯುಲರ್ ಆಗಬಹುದು. ಎರಡನೇದು ಕೂದಲು ಮತ್ತು ತ್ವಚೆ. ನಿಮ್ಮ ಶರೀರದಲ್ಲಿ ನೀವು ಇನ್ನೂ ಹೆಚ್ಚು ಕೂದಲು ನೋಡಬಹುದು. ಮುಖದ ಮೇಲೆ ಅಥವಾ ತೋಳುಗಳಲ್ಲಿ ಅಥವಾ ಕೆಲವಷ್ಟು ಬಾರಿ ನಿಮ್ಮ ತ್ವಚೆ ಹೆಚ್ಚು ಆಯಿಲಿ ಆಗಬಹುದು. ಅದರ ಕಾರಣವಾಗಿ ಮೊಡವೆ ಅಥವಾ ಆಕ್ನೆ ಆಗುತ್ತದೆ. ಮೂರನೇದು ಓವರೀಸ್. ನಿಮ್ಮ ಓವರೀಸ್ ಸ್ವಲ್ಪ ಭಿನ್ನವಾಗಿ ಕಾಣಿಸಬಹುದು, ಆದರೆ ಹೆದರಬೇಡಿ, ಅದು ಹಾನಿಕಾರಕವಲ್ಲ. ನಾಲ್ಕನೇದು ತೂಕ. ಕೆಲವಷ್ಟು ಹುಡುಗಿಯರಲ್ಲಿ ತಮ್ಮ ತೂಕ ಮ್ಯಾನೇಜ್ ಮಾಡಲು ಕಷ್ಟ ಆಗಬಹುದು, ಆದರೆ ಪ್ರತಿಯೊಬ್ಬರೂ ಓವರ್ವೇಟ್ ಆಗಿರುವುದಿಲ್ಲ. ಐದನೇದು ತ್ವಚೆಯ ಸಮಸ್ಯೆ. ಕೆಲವೊಮ್ಮೆ ನಿಮ್ಮ ತ್ವಚೆಯು ಆಯಿಲಿ ಇದ್ದು ನೀವು ಡಾರ್ಕ್ ಪ್ಯಾಚಸನ್ನು ಕತ್ತು ಮತ್ತು ಕಂಕುಳದಲ್ಲಿ ನೋಡಬಹುದು. PCOS ಬಗ್ಗೆ ತಿಳಿದುಕೊಳ್ಳುವುದು ಏಕೆ ಮುಖ್ಯ? ಏಕೆಂದರೆ ಅದರಿಂದ ನಿಮ್ಮ ದೇಹದ ಮೇಲೆ ಬೇರೆ ಬೇರೆ ಪರಿಣಾಮ ಬೀಳಬಹುದು. ಮೊದಲನೆಯದು ಫರ್ಟಿಲಿಟಿ. ನಿಮ್ಮ ಪೀರಿಯಡ್ಸ್ ಏನಾದರೂ ರೆಗ್ಯುಲರ್ ಇಲ್ಲ ಅಂದರೆ ಅದರ ಅರ್ಥ ಏನೆಂದರೆ ನಿಮ್ಮ ಓವರೀಸ್ ಪ್ರತಿ ತಿಂಗಳು ಒಂದು ಎಗ್ಗನ್ನು ರಿಲೀಸ್ ಮಾಡುತ್ತಿಲ್ಲ. ಆದ್ದರಿಂದ ಮಗು ಮಾಡಿಕೊಳ್ಳುವುದು ಹೆಚ್ಚು ಕಷ್ಟವಾಗಬಹುದು. ಆದರೆ ಇದು ಚಿಂತೆಯ ವಿಷಯವಲ್ಲ, ಏಕೆಂದರೆ ಈ ಸ್ಥಿತಿಯಲ್ಲೂ ಬಹಳಷ್ಟು ಹುಡುಗಿಯರು ನ್ಯಾಚುರಲಿ ಅಥವಾ ಡಾಕ್ಟರ್ನ ಸಹಾಯದಿಂದ ಮಕ್ಕಳು ಮಾಡಿಕೊಳ್ಳಬಹುದು. ಎರಡನೆಯದು ಹೆಲ್ತ್. PCOS ಇದ್ದಲ್ಲಿ ಟೈಪ್ 2 ಡಯಾಬಿಟಿಸ್ನ ರಿಸ್ಕ್ ಇನ್ನೂ ಹೆಚ್ಚಾಗುತ್ತದೆ. ಆದ್ದರಿಂದ ವ್ಯಾಯಾಮ ಮಾಡೋದು ಮತ್ತು ತೂಕ ಸರಿಯಾಗಿ ಇಟ್ಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಮೂರನೆಯದು ಹಾರ್ಟ್ ಪ್ರಾಬ್ಲಮ್ಸ್. PCOS ಇಂದ ಹಾರ್ಟ್ ಪ್ರಾಬ್ಲಮ್ಸ್ನ ರಿಸ್ಕ್ ಕೂಡ ಹೆಚ್ಚಾಗುತ್ತದೆ. ಆದ್ದರಿಂದ ಸ್ವಸ್ಥವಾಗಿರುವುದು ತುಂಬ ಅಗತ್ಯ. ನೀವು ಯಾವುದೇ ಜನಾಂಗ ಆಗಿದ್ದರೂ PCOS ಯಾರಲ್ಲಾದರೂ ಆಗಬಹುದು. ನಿಮಗೆ PCOS ಇದೆ ಅಂತ ಡಾಕ್ಟರ್ಸ್ಗೆ ಹೇಗೆ ಗೊತ್ತಾಗುತ್ತೆ? ನಿಮ್ಮ ವಯಸ್ಸಿನ ಹುಡುಗಿಯರಲ್ಲಿ ಹೆಚ್ಚು ಕೂದಲು ಮತ್ತು ಇರೆಗ್ಯುಲರ್ ಪೀರಿಯಡ್ಸ್ ಇರುವುದರಿಂದ. ಡಾಕ್ಟರ್ಸ್ಗೆ ನಿಮಗೆ PCOS ಇದೆ ಎಂದು ಅನುಮಾನವಿದ್ದರೆ, ಆದರೆ ಎಲ್ಲ ರಿಕ್ವೈರ್ಮೆಂಟ್ಸ್ ಇಲ್ಲವೇನಾದರೂ ಅವರು ನಿಮ್ಮ ಸಿಂಪ್ಟಮ್ಸ್ ಮೇಲೆ ಗಮನವಿಟ್ಟು ಪುನಃ ಚೆಕಪ್ ಮಾಡುತ್ತಾರೆ. ನಿಮಗೇನಾದರೂ ಪ್ರಾಬ್ಲಮ್ ಇದೆ ಅಂತ ನಿಮಗೆ ಅನಿಸಿದರೆ ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿ, ಒಬ್ಬರೇ ಕಷ್ಟವನ್ನು ಸಹಿಸಬೇಡಿ. PCOS ಬಗ್ಗೆ ನೀವು ಏನಾದರೂ ಮಾಡಬಹುದಾ? ಹೌದು. ಇನ್ನು ಯಾವುದೇ ಚಿಕಿತ್ಸೆ ಇಲ್ಲದಿದ್ದರೂ ನೀವು ಕೆಲವಷ್ಟು ಕಾರ್ಯವನ್ನು ಮಾಡಿದರೆ ಅದು ನಿಮ್ಮ ಸಿಂಪ್ಟಮ್ಸನ್ನು ಉತ್ತಮ ಮಾಡಬಹುದು. ಮೊದಲನೇದಾಗಿ ಒಳ್ಳೆಯ ಆರೋಗ್ಯಕರ ಆಹಾರ ಸೇವಿಸುವುದು. ಒಳ್ಳೆಯ ಹಣ್ಣು, ತರಕಾರಿ, ಬೇಳೆಗಳು, ಪ್ರೋಟೀನ್ಸ್ ಅನ್ನು ಸೇವನೆ ಮಾಡಿದರೆ ನಿಮ್ಮ ತೂಕ ನಿಯಂತ್ರಣವಾಗಿರುತ್ತದೆ. ಎರಡನೆಯದು ವ್ಯಾಯಾಮ. ಅದು ಮಾಡೋದರಿಂದ ನೀವು ಆಕ್ಟಿವ್ ಆಗಿರಬಹುದು ಮತ್ತು ನಿಮಗೆ ಖುಷಿ ಕೂಡ ಸಿಗುತ್ತದೆ. ಮೂರನೆಯದು ಔಷಧಿ. ಕೆಲವಷ್ಟು ಬಾರಿ ನಿಮ್ಮ ಡಾಕ್ಟರ್ ನಿಮಗೆ ಔಷಧಿಗಳನ್ನು ಕೊಡಬಹುದು. ಅದು ನಿಮ್ಮ ಪೀರಿಯಡ್ಸ್ ಅಥವಾ ಬೇರೆ ಸಿಂಪ್ಟಮ್ಸ್ಗೆ ಸಹಾಯ ಮಾಡಬಹುದು. ನಾಲ್ಕನೆಯದು ಲೈಫ್ ಸ್ಟೈಲ್. ಸ್ಮೋಕಿಂಗಿಂದ ದೂರವಿರಿ ಮತ್ತು ಕುಡಿಯೋದು ಕೂಡ ದೇಹಕ್ಕೆ ಹಾನಿಕಾರಕ. ಸ್ಟ್ರೆಸ್ಸನ್ನು ಕಡಿಮೆ ಮಾಡಲು ಯೋಗ ಎಲ್ಲರಿಗಿಂತ ಒಳ್ಳೆಯ ಟೆಕ್ನಿಕ್. ಚೆಕಪ್ಸ್. ನಿಮ್ಮ ಆರೋಗ್ಯವನ್ನು ಖಚಿತಪಡಿಸಲು ನಿಯಮಿತವಾಗಿ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗ್ತೀರಿ. PCOSನ ಕಂಟ್ರೋಲ್ ಮಾಡೋದು ಸ್ವಲ್ಪ ಟ್ರಿಕಿ ಆಗಬಹುದು, ಆದರೆ ನೀವು ಸರಿಯಾದ ಚಾಯ್ಸಸನ್ನು ಮಾಡಿ ನಿಮ್ಮ ಡಾಕ್ಟರ್ನ ಹೆಲ್ಪ್ನಿಂದ ನೀವು ಅದನ್ನು ಉತ್ತಮಗೊಳಿಸಬಹುದು. ನೆನಪಿಡಿ, PCOS ಎಲ್ಲರಿಗೂ ಭಿನ್ನವಾಗಿರುತ್ತದೆ. ಹಾಗಾಗಿ ಪ್ರಶ್ನೆ ಕೇಳಲು ಹಿಂಜರಿಯಬೇಡಿ ಮತ್ತು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮಾತಾಡಿ. ಎಲ್ಲ ಸರಿ ಹೋಗುತ್ತೆ.